ಇದು ಮರಹಾಲೆ ಸೊಪ್ಪು ಅಂತ ಕರೀತಾರೆ, ಮರಹಾಲೆ ಎಲೆ ಅಂತ ಕರೆಯೋಣ. ಇದು ಕೂಡ ಎಗೈನ್ ಫುಟ್ಪಾತ್ಗಳಲ್ಲೆಲ್ಲ ಧಾರಾಳವಾಗಿ ಹೇರಾಳವಾಗಿ ಸಿಗುತ್ತೆ. ಈ ಎಲೆ ಭಾಳ ಶ್ರೇಷ್ಠವಾದದ್ದು. ನೋಡೋದಕ್ಕೆ ಏನೋ ಕಾಡ್ಗಿಡ ಥರ ಇದೆ, ಆದರೆ ಭಾಳ ಯೂಸ್ ಆಗುತ್ತೆ. ನೋಡಿ, ಚರ್ಮದ ಕಾಯಿಲೆ ಬಂದಿದೆ ಅಂತ ಇಟ್ಕೊಳ್ಳಿ, ಸ್ಕಿನ್ ಪ್ರಾಬ್ಲಮ್ ಯಾವ ಥರದ್ದೇ ಆಗಿರ್ಬೋದು. ಏನು ಮಾಡಿ ನೀವು ಒಂದು 4-5 ಇದು ನೋಡಿ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ, ಇದನ್ನ ಮುರಿದ್ರೆ ಹಾಲು ಬರುತ್ತೆ. ಇದು ಮುರಿದಾಗ ಇದು ಸ್ವಲ್ಪ ಒಣಗಿದೆ, ಅಲ್ಲಿಂದ ಹಾಲು ಬರುತ್ತೆ. ಒಂದು ಎಲೆ ಕಿತ್ತರೆ ಅಲ್ಲಿಂದ ಹಾಲು ಬರುತ್ತೆ. ಅದರ ಅರ್ಥ ಮರಹಾಲೆ ಸೊಪ್ಪು ಅಂತ ಅರ್ಥ. ಎರಡನೇ ಐಡೆಂಟಿಫಿಕೇಶನ್, ಇದರಲ್ಲಿ ಕಾಯಿಗಳು ಬಿಡುತ್ತೆ, ಹಳದಿ ಹೂವು ಬಿಡುತ್ತೆ, ಕಾಯಿಗಳು ಬಿಡುತ್ತೆ. ಭಾಳ ವಿಶೇಷ ಇದು. ಉದ್ದುದ್ದ ಬೀನ್ಸ್ ಥರ ಇರುತ್ತೆ, ಮಧ್ಯ ಸ್ಪ್ಲಿಟ್ ಆಗಿರುತ್ತೆ, ಮೇಲ್ಭಾಗ ಕೆಳಭಾಗ ಜಾಯಿನ್ ಆಗಿರುತ್ತೆ, ಹಿಂಗೆ ಕಮಾನಾಕಾರದಲ್ಲಿ ಅಂಟ್ಕೊಂಡಿರುತ್ತೆ. ಈ ಹಸುವಿನ ಕೊಂಬಿರುತ್ತಲ್ಲ ಆ ರೀತಿ ಇಲ್ಲೂ ಅಂಟ್ಕೊಂಡಿರುತ್ತೆ, ಮೇಲೂ ಅಂಟ್ಕೊಂಡಿರುತ್ತೆ, ಆ ಥರ ಇರುತ್ತೆ. ಭಾಳ ವಿಶೇಷವಾಗಿ ಸುಲಭವಾಗಿ ಗುರುತಿಡಿಬೋದು. ಮರಹಾಲೆ ಸೊಪ್ಪು. ಇದ್ರದ್ದು ಒಂದು 4-5 ಎಲೆಗಳನ್ನ ತಗೊಳ್ಳಿ. 4-5 ಎಲೆ ತಗೊಂಡು ಸ್ವಲ್ಪ ಅದಕ್ಕೆ ಬುಗುರಿಕಾಯಿ ಅಂತ ಬರುತ್ತೆ, ಅದು ಮಕ್ಳು ಹಿಂಗಂತ ಭೂಮಿನಲ್ಲಿ ಆಡಿಸ್ತಾರೆ. ಅದರದ್ದು ಎಲೆ ತಗೊಳ್ಳಿ. ಅದು ಮರನೇ, ಅದು ಇಟ್ಸ್ ಎ ಹ್ಯೂಜ್ ಪ್ಲಾಂಟ್ ಟ್ರೀ. ಅದರ ಎಲೆ ತಗೊಂಡು ಕಣಿಗ್ಲೆ ಗಿಡ ನಾವೆಲ್ಲ ನೋಡಿರ್ತೀವಲ್ಲ, ಕಣಿಗ್ಲೆ ಹೂವು, ಕಣಿಗ್ಲೆ ಮೊಗ್ಗು, ಕಣಿಗ್ಲೆ ಸೊಪ್ಪು, ಅದು ಸಮೂಲ ಇದ್ರೂ ಪರವಾಗಿಲ್ಲ. ಸಮೂಲ ಅಂದರೆ ವಿತ್ ಬೇರು. ಅದಿಲ್ಲ ಅಂತಂದರೆ ಒಂದು 4 ಎಲೆ, ಒಂದು 4 ಹೂವು, ಮೊಗ್ಗು ತಗೊಂಡು ಇದೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಗಂಜಳ, ನಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಅರಿಬೇಕು. ಅರೆದು ಈ ಪೇಸ್ಟನ್ನು ಗಾಯದ ಮೇಲೆ, ಎಲ್ಲಿ ಗಾಯ ಆಗಿದೆಯೋ, ಎಲ್ಲಿ ಚರ್ಮದ ಸಮಸ್ಯೆ ಇದೆಯೋ, ಇನ್ಕ್ಲೂಡಿಂಗ್ ಸೋರಿಯಾಸಿಸ್, ಅದನ್ನ ಹಚ್ಕೋತಾ ಬಂದಾಗ ಭಾಳ ಒಳ್ಳೆ ಪರಿಣಾಮ ಇದನ್ನ ನಾವು ನೋಡ್ಬೋದು. ಆದರೆ ಗಂಜಳ ಉಪಯೋಗಿಸುವಾಗ ಅದು ಈ ಹಂದಿ ಜಾತಿ ಹಸು ಇದೆಯಲ್ಲ ಅದು ಬೇಡ. ಹೋಲ್ಸ್ಟೇನು, ಆಮೇಲೆ HF ಏನೇನೋ ಕರೀತಾರೆ, ಆ ಹಸುವಿನ ಗಂಜಳ ಬೇಡ. ನಾಟಿ ಹಸುವಿನ ಗಂಜಳವನ್ನು ಬಳಸಿ. ಅಂದರೆ ಲೋಕಲ್ ತಳಿ ಇರುತ್ತಲ್ಲ, ಹಳ್ಳಿಕಾರ ಅಂಥ ಲೋಕಲ್ ತಳಿಯ ಹಸುವಿನ ಗಂಜಳವನ್ನು ಬಳಸಿ ಭಾಳ ಒಳ್ಳೆ ಸ್ಕಿನ್ ಪ್ರಾಬ್ಲಮ್ಗೆ ಭಾಳ ಒಳ್ಳೆ ಮದ್ದು ನೀವೇ ತಯಾರು ಮಾಡ್ಕೋಬೋದು. ಸ್ಕಿನ್ ಪ್ರಾಬ್ಲಮ್ ತುಂಬ ಡಿಲೇ, ನಾವು ಮೆಡಿಕಲ್ ಸೈನ್ಸ್ ಅಥವಾ ರೆಗ್ಯುಲರ್ ಕನ್ವೆನ್ಷನಲ್ ಸೈನ್ಸ್ಗೆ ಹೋದಾಗ 6 ತಿಂಗಳು 1 ವರ್ಷ ಎಲ್ಲ ನಾವು ಬಳಸಬೇಕಾಗತ್ತೆ ಔಷಧಿ. ಯಾಕೆಂದ್ರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಭಾಳ ನಿಧಾನವಾಗಿ ಗುಣ ಆಗೋದು. ಆದರೆ ಇದನ್ನು ಪ್ರಯೋಗ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ಭಾಳ ಬೇಗ ಬರುತ್ತೆ ರಿಸಲ್ಟ್. ಪ್ರಯೋಗ ಮಾಡಿ. ಚರ್ಮ ವ್ಯಾಧಿಗೆ ಮತ್ತೊಂದು ಸುಲಭವಾದ ಚಿಕಿತ್ಸೆ ಏನು? ವೀಳ್ಯದೆಲೆ. ಸಾಧಾರಣ ನಾವೆಲ್ಲ ಹಿಂದೂಗಳು ಊಟ ಆದಮೇಲೆ ಹಾಕೊಳ್ಳೋಂಥ ವಾಡಿಕೆ ಇದ್ದೇ ಇರುತ್ತೆ, ಮನೇಲಿರುತ್ತೆ. 1-2 ವೀಳ್ಯದೆಲೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಒಳ್ಳೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಹಸುವಿನ ತುಪ್ಪವನ್ನು ಹಾಕಿ. ಹೇಗೇನು ಹಸುವಿನ ತುಪ್ಪ ಅಂತಂದರೆ ನಾಟಿ ಹಸುವಿನ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸೇರಿಸಿ ಸ್ವಲ್ಪ ಪೇಸ್ಟ್ ಥರ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಪೇಸ್ಟ್ನ ನೀವು ಹಚ್ಚಿ ಭಾಳ ಬೇಗ ಚರ್ಮ ವ್ಯಾಧಿಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಲವಾರಿದೆ. ನಿಜ ಹೇಳಬೇಕು ಅಂದರೆ ಒಂದು ಗಿಡಮೂಲಿಕೆಯಿಂದ ನೂರಾರು ಚಿಕಿತ್ಸೆಗಳು ಸಾಧ್ಯ ಇದೆ. ಅದು ಫ್ಲೆಕ್ಸಿಬಿಲಿಟಿ ಆಫ್ ಪಾರಂಪರಿಕ ವೈದ್ಯ. ದಟ್ ಈಸ್ ದ ಬ್ಯೂಟಿ ಆಫ್ ಪಾರಂಪರಿಕ ವೈದ್ಯ. ನಾವು ಮಾನಸಿಕವಾಗಿ ಕೂಡ ಆರೋಗ್ಯವಾಗಿರಬೇಕು. ದೇಹ ಎಷ್ಟು ಮುಖ್ಯವೋ, ಈ ದೇಹ ಎಫಿಷಿಯಂಟ್ ಆಗಿರಬೇಕಾದ್ರೆ ಮನಸ್ಸು ಕೂಡ ಭಾಳ ಪವರ್ಫುಲ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಡೈರೆಕ್ಷನಲ್ಲಿ ಆಗಿರಬೇಕು, ಆರೋಗ್ಯವಾಗಿರಬೇಕು. ಹಾಗಾಗಿ ಈ ಆರೋಗ್ಯವಾದ ಮೆದುಳು ಮತ್ತು ದೇಹ, ಆದಿಜ ವ್ಯಾಧಿ ಅಂತ ಸಂಸ್ಕೃತದಲ್ಲಿ ಪತಾಂಜಲಿಯವರು ಹೇಳಿದ್ದಾರೆ. ಅಂದರೆ ಒಂದು ಫಿಸಿಕಲ್ ಸಿಂಪ್ಟಮ್ ಬರೋದಕ್ಕೆ ಮುಂಚೆ, ಅಂದರೆ ದೈಹಿಕವಾದ ಒಂದು ರೋಗ, ಕಾಯಿಲೆ, ತೊಂದರೆ ಬರೋಕ್ಕೆ ಮುಂಚೆ ಮನಸ್ಸು ಕೆಡುತ್ತಂತೆ. ಇನ್ ಅದರ್ ವರ್ಡ್ಸ್, ಒಂದು ಕಾಯಿಲೆ ಬರಲಿಕ್ಕೆ ಕಾರಣ ಮನಸ್ಸು ಅಂತ ಪತಾಂಜಲಿ ಮಹರ್ಷಿಗಳು ಹೇಳಿದ್ದಾರೆ, ಯೋಗದಲ್ಲಿ ಹೇಳಿದ್ದಾರೆ. ಹಾಗಾಗಿ ಮನಸ್ಸು ಮತ್ತು ಮೆದುಳಿನ ಚಿಕಿತ್ಸೆಗೆ ಒಂದು ಬ್ರಹ್ಮಾಂಡವಾದಂತಹ ಒಂದು ಗಿಡ ಇದೆ, ಅದು ಬ್ರಾಹ್ಮಿ ಅಂತ ಕರಿತೀವಿ. ಬ್ರಾಹ್ಮಿನಲ್ಲಿ 2 ಜಾತಿ ಬರುತ್ತೆ. ಒಂದೆಲಗ ಅಂತ. ಬ್ಯೂಟಿ ಆಫ್ ದಿಸ್ ನೋಡಿ, ಏನನ್ಸುತ್ತೆ ನಿಮ್ಗೆ ನೋಡಿದ ತಕ್ಷಣ ಯಾವ ಥರ ಇದೆ ನೋಡಿ, ಇದರ ಆಕಾರ ಯಾವ ಥರ ಇದೆ ಗೊತ್ತಾಯ್ತಾ? ಗೊತ್ತಾಗಿಲ್ಲ ಅಲ್ಲ? ನೋಡಿ, ಇದು ಮೆದುಳು.
ನಂದು ನಿಮ್ಮದು ಎಲ್ಲ ಹೆಚ್ಚು ಕಮ್ಮಿ ಒಂದೇ ಇರುತ್ತೆ. ಇದನ್ನು ನಾವು ಈ ರೀತಿ ಲ್ಯಾಟ್ರಲ್ ಆಗಿ ಕಟ್ ಮಾಡೋದಲ್ಲ, ಈ ರೀತಿ ಮಿಡಲ್ ಕಟ್ ಮಾಡಿದಾಗ ಈ ಶೇಪ್ ಇರುತ್ತೆ, ಈ ಆಕಾರ ಇರುತ್ತೆ. ಭಗವಂತನ ಸೃಷ್ಟಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಭಗವಂತ ಮಾಡ್ತಾನೆ. ಅಂದರೆ ಅರ್ಥ, ಈ ಗಿಡವನ್ನ, ಈ ಸೊಪ್ಪನ್ನ, ಈ ಎಲೆಯನ್ನ ನೀನು ಸೇವಿಸಿದ್ರೆ ಈ ಮೆದುಳಿದೆಯಲ್ಲ ಇದು ಬಲಿಷ್ಠವಾಗತ್ತೆ, ಆರೋಗ್ಯವಾಗತ್ತೆ, ಪವರ್ಫುಲ್ ಆಗತ್ತೆ ಅಂತ ಭಗವಂತ ಇಂಡಿಕೇಟ್ ಮಾಡಿದ್ದಾನೆ. ಹಾಗಾಗಿ ಈ ಎಲೆಯನ್ನ, ಈ ಸೊಪ್ಪನ್ನ ದಿನಕ್ಕೆ 4 ಅಥವಾ 5 ಸೊಪ್ಪು ದಿನ ತಗೋತಾ ಬಂದರೆ, ಅಂದರೆ ದೊಡ್ಡವ್ರಿಗೆ, ಮಕ್ಳಿಗೆ ಬೇಕಾದ್ರೆ 2 3 ಕೊಡ್ತಾ ಬನ್ನಿ. ಮಕ್ಕಳಿಗೆ 2 3 ಕೊಡ್ತಾ ಬನ್ನಿ. ಮೆದುಳು ಇನ್ ಟರ್ನ್ ಮನಸ್ಸು ತುಂಬ ಆರೋಗ್ಯಕರವಾಗಿ ಆಗುತ್ತೆ. ಹಸಿದ ಹಾಗೆ ತಿನ್ಬೋದು, ಅಥವಾ ಇದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಸಮೂಲವಾಗಿ, ಅಂದರೆ ಬೇರಿನ ಸಮೇತ ಬೇಕಾದ್ರೆ ಬಳಸ್ಕೋಬೋದು. ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಆ ಪುಡಿನ 2 ಚಿಟಿಕೆ 3 ಚಿಟಿಕೆಯಷ್ಟು ಜೇನುತುಪ್ಪದಲ್ಲಿ ಕಲಸಿ ತಗೋಬೋದು, ಅಥವಾ ನೀರಿನ ಜೊತೆ ಮಿಕ್ಸ್ ಮಾಡಿ ತಗೋಬೋದು. ಹೀಗೆ ತಗೋಬೋದು. ಇದು ಒಂದು ರೀತಿಯ ಬ್ರಾಹ್ಮಿ, ಒಂದೆಲಗ. ಇದರಲ್ಲಿ ಮತ್ತೊಂದು ಜಾತಿ ಇದೆ, ಅದನ್ನು ಜಲಬ್ರಾಹ್ಮಿ ಅಂತ ಕರಿತೀವಿ. ಜಲಬ್ರಾಹ್ಮಿ ಇದು ಒಂದು ಬಳ್ಳಿ ಥರ, ಕ್ರೀಪರ್ ಥರ ಹಬ್ಕೊಂಡು ಹೋಗುತ್ತೆ. ಸ್ವಲ್ಪ ದಪ್ಪ ಎಲೆ, ಪುಟ್ಟ ಸೈಜು, ದಪ್ಪ ಇರುತ್ತೆ, ಮಂದವಾಗಿರುತ್ತೆ, ಸಣ್ಣ ಪುಟ್ಟ ಹೂಗಳು ಬಿಡುತ್ತೆ. ಅದನ್ನ ಜಲಬ್ರಾಹ್ಮಿ ಅಂತ ಕರಿತೀವಿ. ಇಟ್ ಇಸ್ ಸಮಥಿಂಗ್ ಲೈಕ್ ಬಟನ್ ರೋಸ್ ಅಂತ ಕರಿತೀವಿ. ಆ ಥರ ಎಲೆ ದಪ್ಪ ಇರುತ್ತೆ, ಅಷ್ಟು ಉದ್ದ ಇರಲ್ಲ, ಆ ಥರ ದಪ್ಪ ಇರುತ್ತೆ. ಸೊ ಇದು ಕೂಡ ಒಂದೆಲಗದಷ್ಟೇ ಪವರ್ಫುಲ್ ಆಗಿರುತ್ತೆ. ನಾವು ಸಾಧಾರಣ ಜಲಬ್ರಾಹ್ಮಿ ಒಂದು ಭಾಗ ಒಂದೆಲಗ ಇವೆರಡನ್ನು ಒಣಗಿಸ್ಕೊಂಡು ಪುಡಿ ಮಾಡಿ ಅದರ ಜೊತೆ ಅಶ್ವಗಂಧವನ್ನು ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಜೇನುತುಪ್ಪದಲ್ಲಿ ತಗೋತೀವಿ. ತುಂಬ ಒಳ್ಳೆಯದಾಗತ್ತೆ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ, ಪ್ರೊಫೆಷನಲ್ಸ್ಗೆ. ಯಾಕಂದರೆ ನೆನಪು ಭಾಳ ಮುಖ್ಯ ಇರುತ್ತೆ. ಆ ನೆನಪು ಹೆಚ್ಚಾಗಬೇಕಾದಾಗ ಈ ಕಾಂಬಿನೇಷನ್ನಲ್ಲಿ ನಾವು ತಗೊಂಡಾಗ ನೆನಪು, ಒಳ್ಳೆಯ ಮೆದುಳು, ಆಲೋಚನಾ ಶಕ್ತಿ ಆ ಥರ ಚೆನ್ನಾಗಾದಾಗ ಜೀವನದಲ್ಲಿ ನಾವು ಮೇಲೆ ಬರೋಕ್ಕೆ ಭಾಳ ಅನುಕೂಲ ಆಗುತ್ತೆ.